ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಈ ಪಾಕಿಸ್ತಾನದ ಮಕ್ಕಳಿಗೆ ಏನಾಗ್ತದೋ ಗೊತ್ತಿಲ್ಲ ಗುರು. ಒಂದು ಔಟಿಂಗ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ, ಅದು ಏನಾರು ಉಣ್ಕೊಂಡು ಹೋಗಿರಲಿ, ಅಳಿಸ್ಕೊಂಡು ಹೋಗಿರಲಿ, ವರ್ಷ ಆಗಿರಲಿ ಟೀಮು, ಔಟಿಂಗ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಹಂಗೆ ಹಿಂಗೆ ಅಂತೆಲ್ಲ ಎಗ್ರ ಅಟ್ಟು ಕೂರಿಸ್ಬಿಡ್ತಾರೆ ಅವ್ರನ್ನ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಇನ್ನೊಂದು BCCIನ ಜೊತೆಗೆ IPLನ ಇಂಡಿಯನ್ ಟೀಮ್ನೇ ಆಗಿರಲಿ, IPLನೇ ಆಗಿರಲಿ, ಒಂಥರ ಡಿಗ್ರೇಡ್ ಆಗಿ ಮಾತಾಡೋದು, ಅಂಡರ್ ಪ್ಲೇಯರ್ಸ್ಗಳ ಬಗ್ಗೆನೂ ಕೂಡ ಡಿಗ್ರೇಡ್ ಆಗಿ ಮಾತಾಡೋದು, ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಇದೆಲ್ಲ ಮುಂಚೆ ಜಾಸ್ತಿ ಮಾಡೋರು, ಇವಾಗ ಸ್ವಲ್ಪ ಕಮ್ಮಿ ಆಗಿತ್ತು, ಮತ್ತು ಇವಾಗ ಹೊಸೊಬ್ಬರೆಲ್ಲ ಉಟ್ಕೊತಾ ಇದ್ದಾರೆ. ಮುಂಚೆ ಆಗಿದ್ರೆ ಈ ಶೋಯಬ್ ಅಖ್ತರ್ ಅಂತವರು, ಜೊತೆಗೆ ರಾಜಾ ಅಂತವರು, ಅಂಥ ಪ್ಲೇಯರ್ಸ್ಗಳೆಲ್ಲ ಎಕ್ಸ್ ಕ್ರಿಕೆಟರ್ಸ್ಗಳು ಮಾತಾಡೋರು. ಸೊ ಜನ್ರೇಷನ್ ಇವಾಗ ಸ್ವಲ್ಪ ಚೇಂಜ್ ಆಗಿದೆಯಲ್ಲ, ಆ ಜನ್ರೇಷನ್ ಎಲ್ಲ ಹೋಯ್ತು. ಇವಾಗ ಹೊಸ ಜನ್ರೇಷನ್ ಬರ್ತಾ ಇದೆ, ಅಂದರೆ ಸ್ವಲ್ಪ ವರ್ಷಗಳಿಂದ ರಿಟೈರ್ ಆಗಿರುವಂಥ ಪ್ಲೇಯರ್ಸ್ಗಳು ಮಾತಾಡ್ತಿದ್ದಾರೆ. ಅದೇನೆ ಕಮ್ರಾನ್ ಅಕ್ಮಲ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ, ಒಂದಲ್ಲ ಬೇಜಾನ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಇಂಡಿಯಾಗೆ ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಇಂಡಿಯಾಗೆ ಸರ್ಪ್ರೈಸ್ ಮಾಡ್ಬಿಡ್ತೀವಿ, ಇಂಡಿಯಾಗೆ ಟ್ವಿಸ್ಟ್ ಕೊಟ್ಬಿಡ್ತೀವಿ, ಟನ್ ಕೊಟ್ಬಿಡ್ತೀವಿ, ಇಂಡಿಯಾ ಈ ಸಲ ಹೆಂಗೆ ಕೊಡ್ತೀವಿ ನೋಡ್ತಾ ಇರಿ, ಪಾಕಿಸ್ತಾನ ಏನೋ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿದ್ದೀರ ನೀವು, ನಿಮಗೆ ಸರಿಯಾಗಿ ಕೊಡ್ತೀವಿ, ಇಡ್ತೀವಿ ಸರಿಯಾಗಿ ಆಫ್ ಏಷ್ಯಾ ಕಪ್ಪಲ್ಲಿ, ನೀವಂತೂ ಗೆಲ್ಲಕ್ಕೆ ಬಿಡಲ್ಲ, ನಿಮ್ಮನ್ನಂತೂ ಗೆಲ್ಲಕ್ಕೆ ಬಿಡಲ್ಲ ನಾವು ಅಂತ ಹೇಳವ್ರೆ. ಅದು ಏನು ಮಾಡ್ತಾರೋ ಏನು ಕತೆನೋ ಗೊತ್ತಿಲ್ಲ. ಸೊ ನನಗೆ ಗೊತ್ತು, ಇವರು ಇಂಡಿಯಾ ಅಗೇನ್ಸ್ಟ್ ಮ್ಯಾಚ್ ಆಗುತ್ತಲ್ಲ 14ನೇ ತಾರೀಕು, ಅದರ ನೆಕ್ಸ್ಟ್ ದಿನ ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ಅಂತ ನಮಗೆ ಗೊತ್ತು. ಅದನ್ನ ಇವಾಗಲೇ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಾರೆ ಇವರು. ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ತೊಗೊಂಡಿದ್ರಲ್ಲ, ಟೆಸ್ಟ್ ಕ್ರಿಕೆಟಿಂದ ರಿಟೈರ್ಮೆಂಟ್ ತೊಗೊಂಡ್ರಲ್ಲ, ಜೊತೆಗೆ T20 ಕೂಡ ರಿಟೈರ್ಮೆಂಟ್ ತೊಗೊಂಡ್ರಲ್ಲ, ಅವರ ಹೆಸರು ಅಲ್ಲಿ ಒಂಥರ ಬಿದ್ದೋಗಿತ್ತು ಕೆಳಗಡೆ. ಅವ್ರ ಹೆಸರಿಗೆ, ಅವ್ರ ರೆಪ್ಯುಟೇಷನ್ಗೆ, ಅವ್ರ ವ್ಯಾಲ್ಯೂಗೆ, ರೆಪ್ಯುಟೇಷನ್ನ ಕುಗ್ಸೋ ಥರ ಆಗೋಗ್ಬಿಟ್ಟಿತ್ತು ಅವ್ರದ್ದು. ಅದಕ್ಕೋಸ್ಕರ ಅವ್ರು ರಿಟೈರ್ಮೆಂಟ್ನ ತೊಗೊಂಡ್ರು. ಟೆಸ್ಟಿಂದಾಗಿರಲಿ, T20 ಅವ್ರ ರೆಪ್ಯುಟೇಷನ್ಗೆ ಧಕ್ಕೆ ಬಂದ್ಬಿಟ್ಟಿತ್ತು, ಅದಕ್ಕೋಸ್ಕರ ತಗೊಂಡ್ಬಿಟ್ರು ರಿಟೈರ್ಮೆಂಟ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ BCCI ಮತ್ತು ವಿರಾಟ್ ಕೊಹ್ಲಿ ಅವ್ರ ಮಧ್ಯೆ ಆಗಿರುವಂಥ ಜಗಳ, ಇದರಿಂದ ರಿಟೈರ್ಮೆಂಟ್ನ ತೊಗೊಂಡ್ಬಿಟ್ರು. ಒಳಗಡೆ ಏನಾಗಿದೆ ಅಂತ ವಿರಾಟ್ ಕೊಹ್ಲಿ ಗೊತ್ತು, BCCI ಗೊತ್ತು, ಜೊತೆಗೆ ದೇವ್ರಿಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಜಗಳಗಳೆಲ್ಲ ಆಗಿದ್ದು, ಡಿಸ್ಪ್ಯೂಟ್ ಆಗಿದ್ದು ಎಲ್ಲ ನಮಗೆಲ್ಲ ಗೊತ್ತಿರೋದೇ. ಬಟ್ ವಿರಾಟ್ ಕೊಹ್ಲಿ ಅಲ್ಲಿ ಡಿಸ್ಪ್ಯೂಟ್ ಆಗೋಗ್ಬಿಡ್ತು ಅಂತ ರಿಟೈರ್ಮೆಂಟ್ನ ತೊಗೊಂಡಿಲ್ಲ, ಅವ್ರು ಕ್ಯಾಪ್ಟನ್ಸಿಂದ ಸ್ಟೆಪ್ ಡೌನ್ ಆದರು ಅಷ್ಟೇ ಡಿಸ್ಪ್ಯೂಟಿಂದ. ಬಟ್ ರಿಟೈರ್ಮೆಂಟ್ ಅನ್ನೋದು ಅವ್ರ ಪರ್ಸನಲ್ ಅಭಿಪ್ರಾಯ, ಅದು ಅವ್ರಿಗನ್ಸಿದೆ ರಿಟೈರ್ಮೆಂಟ್ ತೊಗೋಬೇಕು ಅಂತ ಅವ್ರು ತೊಗೊಂಡಿದ್ದಾರೆ. ಆ್ಯಂಡ್ ಇವ್ರು ಮಾತಾಡ್ತಿದ್ದಾರೆ IPL ರಿಟೈರ್ಮೆಂಟ್ನ ತೊಗೊಬೇಕು ವಿರಾಟ್ ಕೊಹ್ಲಿ ಅಂತ ಯೂಸ್ ಮಾಡಿರೋಂಥ ಟರ್ಮ್ಸ್. ಹಿಂಗೆ ವಿರಾಟ್ ಕೊಹ್ಲಿ ಅವ್ರದ್ದು ರೆಪ್ಯುಟೇಷನು ಡ್ಯಾಮೇಜ್ ಆಗೋಗ್ಬಿಡ್ತದೆ, ಡ್ಯಾಮೇಜ್ ಆಗೋಗ್ಬಿಡ್ತು ಅಂತಂದರೆ ಚೆನ್ನಾಗಿರೋದಿಲ್ಲ, ಅದಕ್ಕೆಲ್ಲ ಮುಂಚೆ ರಿಟೈರ್ಮೆಂಟ್ನ ತಗೊಂಡ್ಬಿಡ್ಬೇಕು ಅವರು IPLಯಿಂದ ಅಂತ ಇವ್ರು ಮಾತಾಡ್ತಾವ್ರೆ. ಅಲ್ಲ ಕಳ್ರಲ್ಲ, ನನ್ನ ಮಕ್ಕಳ್ರಾಗ ಏನು ತಗೊಂಡು ಹೆಂಗೆ ಮುಗಿಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಗುರು. ವಿರಾಟ್ ಕೊಹ್ಲಿಯಿಂದ ನೀವು ಒಂದು ಸ್ವಲ್ಪ ಬಚಾವ್ ಆಗ್ತಾ ಇದ್ದೀರಾ, ಇನ್ನೊಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಮಾಡ್ಬೋದು ಅಂದರೆ ವಿರಾಟ್ ಕೊಹ್ಲಿ ಇಲ್ಲೇ ಇರ್ಬೇಕಾದ್ರೆ ಮಾಡ್ಬೇಕು ನೀವು. ವಿರಾಟ್ ಕೊಹ್ಲಿ ಅವರೇ ಅಂದರೆ ಪಾಕಿಸ್ತಾನ ಹುಚ್ಚನಾಗಿ ಹೊಡೆದು ರೋಡಲ್ಲಿ ನೇತಾಕಿರೋದನ್ನು ನೋಡಿದ್ದೀವಿ ನಾವು, ಬೆಜ್ಜಾನ್ಸಲ ನೋಡಿದ್ದೀವಿ. ಎಷ್ಟು ಸಲ ನಾವಪ್ಪ ಮ್ಯಾನ್ ಆಫ್ ದ ಮ್ಯಾಚ್ ವಿರಾಟ್ ಕೊಹ್ಲಿ ತೊಗೊಂಡಿರೋದು. ಪಾಕಿಸ್ತಾನ ಅಗೇನ್ಸ್ಟ್ ನಾವೇನು ಜಾಸ್ತಿ ಮ್ಯಾಚ್ ಆಡ್ತಾ ಇಲ್ಲ, ಆಲ್ಮೋಸ್ಟ್ ಎಷ್ಟು 2012 ಕೂಡ ಜಾಸ್ತಿ ಮ್ಯಾಚ್ನ ಆಡ್ತಿಲ್ಲ, ಬರೀ ಇವೆಂಟ್ಸ್ಗಳಲ್ಲಿ ದೊಡ್ಡ ಇವೆಂಟ್ಸಲ್ಲಿ ಮಾತ್ರ ಆಡ್ತಿರೋದು. ಆ ದೊಡ್ಡ ಇವೆಂಟ್ಸ್ಗಳು ಆಡಿದಾಗ್ಲೂ ವಿರಾಟ್ ಕೊಹ್ಲಿ ಎಷ್ಟು ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಪಾಕಿಸ್ತಾನದವ್ರು ಕೇಳಿದ್ರೆ ಅವರೇ ಸೈಲೆಂಟ್ ಆಗೋಗ್ಬಿಡ್ತಾರೆ. ಇಲ್ಲಿ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ IPLಲ್ಲಿ ತಗೊಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾವ್ರೆ. ಏನು ಹೇಳೋದು ಗುರು ಇಂಥವ್ರು, ಅಂದರೆ ಇವ್ರು ಏನು ಯೋಚನೆ ಮಾಡ್ತಾರೋ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಬಿಡೋಗೋರು ಅವ್ರ ಚಿಲ್ಲರ ನನ್ನ ಮಕ್ಕಳು ಲೂಸ್ ಆಗೋಗ್ಬಿಟ್ಟವ್ರೆ, ಸೋತಿ ಅದಕ್ಕೆ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ ಅಂತ ಹೇಳ್ತೀರಾ. ಒಂಥರ ನೋಡ್ತು ಅಂದರೆ ಹಂಗೇನೆ ಅರ್ಹತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಇವ್ರ ಯೋಗ್ಯತೆಗಳೇ ಇಲ್ಲ. ಅಲ್ಲಿ ಕಮ್ರಾನ್ ಅಕ್ಮಲ್, ವಿರಾಟ್ ಕೊಹ್ಲಿ ಇವ್ರ ಜೊತೆಗೂ ಆಡಿದ್ದಾರೆ. ಅಲ್ಲಿ ಕಮ್ರಾನ್ ಅಕ್ಮಲ್, ಉಮರ್ ಅಕ್ಮಲ್ ಇವ್ರ ಮೇಲೆಲ್ಲ ಆಡಿದ್ದಾರೆ. ಆ ಏಜಿಂದ ಆಡ್ಕೊಂಡ್ಬಂದಿರೋಂಥ ಪ್ಲೇಯರ್ನ ಇನ್ನೂ ಆಡ್ತಾ ಇದ್ದಾರೆ, ಇಷ್ಟೊಂದು ಸಖತ್ತಾಗಿ ಆಡ್ತಾ ಇದ್ದಾರೆ ಅಂತ ಹೊಗಳೋದು ಬಿಟ್ಬಿಟ್ಟು ಇವರು ಇನ್ನೂ ಆಡಬೇಕು ಅಂತ ಹೇಳೋದು ಬಿಟ್ಬಿಟ್ಟು ರಿಟೈರ್ಮೆಂಟ್ ಏನೋ ಹೊಟ್ಟೆ ಊರಿ ಅಂತ ಕಾಣಿಸಿದ್ರು. ರಿಟೈರ್ಮೆಂಟ್ ತಗೊಬಿಡ್ಬೇಕು. ಏನಕ್ಕೆ ತಗೋಬೇಕು ಫಸ್ಟ್ ಆಫ್ ಆಲ್ ರಿಟೈರ್ಮೆಂಟು? ಏನಲ್ಲೇನು ರೆಪ್ಯುಟೇಷನ್ ಅಂದರೆ ವಿರಾಟ್ ಕೊಹ್ಲಿ ಹೇಳ್ಕೊಂಡು ಕೊಡ್ತಾವ್ರು ಇವರು. ರೆಪ್ಯುಟೇಷನ್ ಅಂದರೆ ಏನು ಎತ್ತ ಅಂತ. ಟೆಸ್ಟ್ ಫಾರ್ಮಲ್ಲಿ ರೆಪ್ಯುಟೇಷನ್ ಕಮ್ಮಿ ಆಗೋಗ್ಬಿಡ್ತಂದು ವಿರಾಟ್ ಕೊಹ್ಲಿದು. ಅದಕ್ಕೆ ಗುರು ಫ್ಯಾಪ್ 4ಅಲ್ಲಿ ಇವ್ರದ್ದು ಹೆಸರಿರೋದು. ಇವ್ರ ಹೆಸರು ಐತಾ? ಕಮ್ರಾನ್ ಅಕ್ಮಲ್ ಅವ್ರದ್ದು ಐತಾ ಅಲ್ಲಿ ಫ್ಯಾಪ್ 4ಅಲ್ಲಿ ಹೆಸರು? ಲಿಟ್ರಲಿ ಗುರು ಇವೆಲ್ಲ ನೋಡ್ತು ಅಂದರೆ ಬಿದ್ದು ನಗರ ಅಂತ ಅನ್ಸುತ್ತೆ. ಪಾಕಿಸ್ತಾನದವ್ರು ಕೂಡ ಸ್ಟೇಟ್ಮೆಂಟ್ಗಳನ್ನ ಕೇಳ್ತು ಅಂತಂದರೆ ಏನೋ ಹಂಗೆ ಮಾಡ್ಬಿಡ್ತೀವಿ, ಡಮ್ ಅನ್ಸ್ಬಿಡ್ತೀವಿ ಅಂತ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಜೋರಾಗಿ ಪಾಸ್ ಮಾಡ್ತಾವೆ, ಚಾಲೆಂಜ್ಗಳು ಆಗ್ತಾವ್ರೆ ಇಂಡಿಯಾಗೆ. ಅದೇನು ಕಸಿ ಮಾಡ್ತಾರೆ ಅಂತ ನೋಡೋಣ, 14ನೇ ತಾರೀಕು ಗೊತ್ತಾಗುತ್ತೆ. ಆ್ಯಂಡ್ ಕಮ್ರಾನ್ ಅಕ್ಮಲ್ಗೆ ಹೇಳೋದು ಒಂದನೇ, ವಿರಾಟ್ ಕೊಹ್ಲಿ ಏನಿಲ್ಲ ಅಂದರೂ ಕಮ್ಮಿ ಅಂದ್ರೂ ಕೂಡ 3-4 ವರ್ಷ IPL ಆಡ್ತಾರೆ. ನಿಮ್ಮ ತಿಪ್ಪುರ್ಲಾಗ ಅವ್ರನ್ನು ಕೂಡ ರಿಟೈರ್ಮೆಂಟ್ ಕೊಡ್ಸೋಕ್ಕಾಗಲ್ಲ ಕೊಹ್ಲಿ ಕೈಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.